ಸಿಎಂ ಆಗಿರೋ ಏನೆಲ್ಲ ಬದಲಾವಣೆ ಆಗೋದು ಬಯಸ್ತೀರಾ? ಸಿಎಂ ಆಗಿರೋಕ್ಕೆ ಏನು ಹೇಳ್ತೀರಾ ನೀವು? ಸರ್, ಮೊದಲನೇದಾಗಿ ನಮ್ಮ ಡಿ ಕೆ ಸಾಹೇಬರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತೇನೆ. ಬದಲಾವಣೆ ಅಂದರೆ ಡೆಫಿನೆಟ್ಲಿ 100% ಬದಲಾವಣೆ ಮಾಡ್ತಾರೆ ಸರ್. ಈಗ ನಾನು ಕೆ ಪಿ ಎಸ್ ಸಿ ಸ್ಟೂಡೆಂಟ್ ಆಸ್ಪಿರೆಂಟ್. ನಮಗೆ ಉದ್ಯೋಗ ಕಾಲ್ಫಾರ್ಮ್ ಆಗಬೇಕು. ನಮ್ಮೆಲ್ಲ ಲಕ್ಷಾಂತರ ಜನ ಹುಡುಗರು ವಿಜಯನಗರ ಬಂದು ಸ್ಟಡಿ ಮಾಡ್ತಾರೆ. ಅದೊಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಡೆಫಿನೆಟ್ಲಿ ನಮ್ಮ ಸಾಹೇಬರು ಚೀಫ್ ಮಿನಿಸ್ಟರ್ ಆದ ನಂತರ 1 by 1 ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ನಂಬ್ಕೊಂಡಿದ್ದೇವೆ. ಈಗ ನೀವೊಬ್ಬರು ಯುವಕರು, ಇಲ್ಲಿ ಕೂಡ ಕ್ಯಾಬಿನೆಟ್ ಕೂಡ ಸಫಲ ಆಗಿದೆ. ಸಿದ್ದರಾಮಯ್ಯನವರೆಲ್ಲೋ ರಾಜೀನಾಮೆ ಕೊಟ್ಟು ಎಲ್ಲ ತಪ್ಪು ಮಾಡಿದ್ರು ಅನ್ಸುತ್ತೆ. ರಾಜೀನಾಮೆ ಕೊಡಬೇಕಿತ್ತ ಕೊಡ್ಬಾರ್ದು? ಸರ್, ಡೆಫಿನೆಟ್ಲಿ ರಾಜೀನಾಮೆ ಕೊಡಬೇಕಿತ್ತ ಕೊಡಬಾರ್ದಿತ್ತಂತ ಪ್ರಶ್ನೆ ಅಲ್ಲ. ನಮ್ಮ ಪಕ್ಷದಲ್ಲಿ ಒಂದು ತತ್ವ ಇದೆ, ಸಮಾನ ಅವಕಾಶ ಒಂದು ತತ್ವ ಇದೆ. ಹಾಗಾಗಿ ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಈ ರಾಜ್ಯದ ಒಂದು ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇನ್ ಕರ್ನಾಟಕ ಅಂತ ಒಂದು ಹಿಸ್ಟ್ರಿ ಇದೆ. ಹಾಗಾಗಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಸರ್ ಪಾರ್ಟಿಯಲ್ಲಿ. ಯಾಕಂದರೆ ನಮ್ಮ ಸಾಹೇಬರು 45 ವರ್ಷದಿಂದ ಸತತವಾಗಿ ಶ್ರಮ, ಇದು 45 ವರ್ಷದ ಶ್ರಮ. ಹಾಗಾಗಿ ಅವರಿಗೂ ಒಂದು ಅವಕಾಶ ಕೊಡಬೇಕಲ್ವಾ, ಒಬ್ಬರಿಗೆ ಕೊಡಬೇಕಂತಲ್ಲ. ಹಾಗಾಗಿ ಅವ್ರಿಗೆ ನಮ್ಮ ಸಾಹೇಬ್ರಿಗೆ ಅವಕಾಶ ಸಿಕ್ಕಿದೆ. ಈಗ ಇನ್ನೊಂದು ವಿಚಾರ ಅಂತಂದರೆ, ಈಗ ಹೋಮ್ ಮಿನಿಸ್ಟರ್ ಯಾರಾಗಬೇಕು ಈಗ? ಸರ್, ಹೋಮ್ ಮಿನಿಸ್ಟರ್ ಯಾರಾಗಬೇಕಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅದು ಹೈಕಮಾಂಡ್ ಮತ್ತು ನಮ್ಮ ಸಾಹೇಬರು ಡಿಸೈಡ್ ಮಾಡಬೇಕು ಸರ್. ನಾವು ಯೂತ್ ಕಾಂಗ್ರೆಸ್ ಇರೋದ್ರಿಂದ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ತುಂಬ ಒಳ್ಳೆಯದಾಯಿತು. 2028ಕ್ಕೆ ನಮ್ಮದೇ ಸರ್ಕಾರ ಅಂತ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಬಿಜೆಪಿ 2028ಕ್ಕೆ ಕಾಂಗ್ರೆಸ್ ಬರಲ್ವಾ? ಸರ್, ಆರ್ ಅಶೋಕ್ ಅವರು ಕನಸು ಕಾಣ್ತಾ ಇದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ತಕ್ಷಣಕ್ಕೆ ಅವ್ರಿಗೇನು ಒಳ್ಳೆಯದಾಗಲ್ಲ, ಆಯಿತಾ. 2028ಕ್ಕೆ ನಮ್ಮ ಡಿ ಕೆ ಸಾಹೇಬರ ನೇತೃತ್ವದಲ್ಲಿ 100ಕ್ಕೆ 100% ನಾವೇ ಗೆಲ್ತೇವೆ. ಇದು ಹೇಳಲಿಕ್ಕೆ ಬಯಸ್ತೇನೆ ಆರ್ ಅಶೋಕ್ ಸಾಹೇಬರಿಗೆ. ಈಗ ಪ್ರಿಯಾಂಕ್ ಖರ್ಗೆ ಕೂಡ ಈಗ ಕ್ಯಾಬಿನೆಟ್ ಮಿನಿಸ್ಟರ್ ಆದರು. ಸಂತೋಷ್ ಲಾಡ್ ಅವ್ರ ಬಗ್ಗೆ ಸಂತೋಷ್ ಲಾಡ್ ಯಾವ ಪೋಸ್ಟ್ ಕೊಡಬೇಕು ಅನಿಸುತ್ತೆ ಅಂತ? ಸರ್, ಸಂತೋಷ್ ಲಾಡ್ ಸಾಹೇಬರಿಗೆ ಯಾವ ಪೋಸ್ಟ್ ಕೊಡಬೇಕಂತಂದರೆ, ಈಗ ಇರೋ ಪೋಸ್ಟ್ನೇ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವರು. ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ಯಾವುದು ಅವರಿಗೆ ಸ್ಯಾಟಿಸ್ಫೈ ಅನಿಸುತ್ತೆ, ಜಸ್ಟಿಸ್ ಕೊಡಬಲ್ಲೆ ಅನಿಸುತ್ತೆ, ಆ ಪೋಸ್ಟ್ ಅವ್ರಿಗೆ ಕೊಡ್ಬೇಕು ಸರ್. ಥ್ಯಾಂಕ್ ಯು. 2028ಕ್ಕೆ ಏನೆಲ್ಲ ಶ್ರಮ ಪಡ್ತೀರಾ ಕಾಂಗ್ರೆಸ್ ಬರೋದಕ್ಕೆ? ಸರ್, 2028ರಲ್ಲಿ ನಾವು ಬ್ಲಾಕಿಂದ ಬೂತಿಂದ ಎಲ್ಲ ಕಡೆ, ನಮ್ಮ ಎಲ್ಲ ಕ್ಷೇತ್ರದಲ್ಲಿ, ಕರ್ನಾಟಕದಲ್ಲೂ ಪ್ರತಿ ಹಳ್ಳಿಗಳಲ್ಲಿ ಎಲ್ಲ ನಮ್ಮ ಗ್ಯಾರಂಟಿಗಳು, ನಮ್ಮ ಸ್ಕೀಮ್ಸು, ನಮ್ಮ ಮ್ಯಾನಿಫೆಸ್ಟೋ ಎಲ್ಲೆಲ್ಲಿ ರೀಚ್ ಆಗಿದೆ ಎಲ್ಲ ಕಡೆ ರೀಚ್ ಮಾಡ್ತೇವೆ. ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ನಮ್ಮ ಒಂದು ಯೋಜನೆಗಳು ತಲುಪಬೇಕನ್ನೋದೇ ನಮ್ಮ ಹಿರಿಯ ನಾಯಕರ ಒತ್ತಾಸೆ. ರಾಜೀನಾಮೆ ಕೊಟ್ಟಿದ್ದಕ್ಕೆ ಬಿಜೆಪಿ ಜೆಡಿಎಸ್ ಒಳ್ಳೆ ಆಯಿತು, ನಮಗೆ ಅಧಿಕಾರ ಬರುತ್ತೆ 28ಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ BJP ಅವರು ಹೇಳ್ತಿದ್ದಾರೆ. ಅದು ಸರ್ ಅವ್ರ ಕನಸು ಅಷ್ಟೇ. ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟ ತಕ್ಷಣಕ್ಕೆ ಅವ್ರಿಗೇನು ಪ್ಲಸ್ ಆಗಲ್ಲ. ಹಾಗಂತೇಳಿ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟರು ಅಂತ ಹೇಳಿದ ತಕ್ಷಣಕ್ಕೇನು ಮನೇಲಿ ಇರಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮ ಜೊತೆಗೆ ಯಾವತ್ತೂ ನಮ್ಮ ಪಕ್ಷದಲ್ಲೇ ಇರ್ತಾರೆ ಅವರು. ಹಾಗಾಗಿ ನಮ್ಮ ಸ್ಟ್ರೆಂತ್ ಇರ್ತದೆ. ಅವ್ರಿಗೇನು BJP ಯಾವತ್ತೂ ಪ್ಲಸ್ ಆಗಲ್ಲ ಇದರಿಂದ.